ಭಾರತ ಕಮ್ಯುನಿಸ್ಟ್ ಪಕ್ಷದ ಶತಮಾನದ ಸಂಭ್ರಮಾಚರಣೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಶತಮಾನದ ಸಂಭ್ರಮಾಚರಣೆಯ ಬಗ್ಗೆ ಮಾಹಿತಿ ನೀಡಿದ ಸಿಪಿಐನ ಮುಖಂಡರು. ತುಮಕೂರು, ದಿನಾಂಕ ಆಗಸ್ಟ್ 10, 2025ನೇ ಭಾನುವಾರ. ಸಮಯ ಬೆಳಗ್ಗೆ 10:30 ಟೌನ್ ಹಾಲ್ನಿಂದ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವರೆಗೆ ವರ್ಣರಂಜಿತ ಮೆರವಣಿಗೆ ನಡೆಸಲಾಗುವುದು ಹಾಗೂ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಮಾನಿಕೆರೆ ರಸ್ತೆ ತುಮಕೂರು ಉದ್ಘಾಟನೆಯನ್ನು ಡಾ. ಜಿ. ರಾಮಕೃಷ್ಣ ಚಿಂತಕರು ಬೆಂಗಳೂರು, ಮುಖ್ಯ ಭಾಷಣಕಾರರು ಸಾತಿ ಸುಂದರೇಶ್, ರಾಜ್ಯ ಕಾರ್ಯದರ್ಶಿ ಸಿಪಿಐ ಬೆಂಗಳೂರು, ಅಧ್ಯಕ್ಷತೆ ಗಿರೀಶ್, ಜಿಲ್ಲಾ ಕಾರ್ಯದರ್ಶಿ ಸಿಪಿಐ ತುಮಕೂರು ಇವರು ನೆರವೇರಿಸಲಿದ್ದಾರೆ. ಭಾರತ ಕಮ್ಯುನಿಸ್ಟ್ ಪಕ್ಷದ ಶತಮಾನದ ಸಂಭ್ರಮಾಚರಣೆಗೆ ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ವರದಿ ಎಎನ್ ಪೀರ್, ತುಮಕೂರು. 1925ನೇ ಇಸ್ವಿಯಲ್ಲಿ ನಾಗ್ಪುರದಲ್ಲಿ ಘಾಟೆಯವರ ನೇತೃತ್ವದಲ್ಲಿ ಪಕ್ಷ ಪ್ರಾರಂಭ ಆಗುತ್ತೆ. ಆಗಿನ ಸ್ವತಂತ್ರ ಹೋರಾಟ ಭಾರತ ಕಮ್ಯುನಿಸ್ಟ್ ಪಕ್ಷದ ಹಲವಾರು ನಾಯಕರುಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿ ಬಂದಂಥ ಪಕ್ಷ. ಈ ಪಕ್ಷ ಉದಯ ಆಗ್ತಕ್ಕಂಥದ್ದು ದುಡಿಯತಕ್ಕಂಥ ವರ್ಗ ಸಮಾಜವಾದ ಬರಬೇಕು. ಏಕೆಂದರೆ ಸಂಪತ್ತು ಕೇಂದ್ರೀಕರಣ ಆಗಬಾರ್ದು, ಸಂಪತ್ತು ವಿಕೇಂದ್ರೀಕರಣ ಆಗಬೇಕು. ಯಾವುದೋ ಒಬ್ಬ ವ್ಯಕ್ತಿನ ಕೈಗೆ ಸಂಪತ್ತನ್ನು ಹಾಕಬಾರ್ದು ಅಂತಕ್ಕಂಥ ಅವತ್ತಿಂದ ಒಂದು ಸೈದ್ಧಾಂತಿಕ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ಕೊಂಡ್ಬಂದಿದ್ದ ಪಕ್ಷ. ಯಾವುದೇ ಕಾರಣಕ್ಕೂ ಇದುವರೆಗೂ ಬಂಡವಾಳಶಾಹಿಗಳ ಜೊತೆ ಇದುವರೆಗೂ ರಾಜೇ ಇಲ್ಲದೇನೆ ಹೋರಾಟ ಮಾಡ್ಕೊಂಡ್ಬಂದಿರ್ತಕ್ಕಂಥ ಪಕ್ಷ. ಹಾಗಾಗಿ 100 ವರ್ಷ ಹಲವಾರು ಹೋರಾಟಗಳನ್ನ ಮಾಡೋದು ಸ್ವತಂತ್ರ ಸಿಕ್ಕಾದ ನಂತರ 1952ನೇ ಇಸ್ವಿಯಲ್ಲಿ ಪ್ರಮುಖ ವಿರೋಧ ಪಕ್ಷವಾಗಿ ಪಾರ್ಲಿಮೆಂಟಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ಹಲವಾರು ಪಂಚವಾರ್ಷಿಕ ನೆಹರೂರ ಕಾಲದಲ್ಲಿ ಪಂಚವಾರ್ಷಿಕ ಯೋಜನೆಗಳಿರ್ಬೋದು, ಬೃಹತ್ ಕೈಗಾರಿಕೆಗಳ ಸ್ಥಾಪನೆ ಆಗಿರ್ಬೋದು, ಅದೇ ರೀತಿ ಪಬ್ಲಿಕ್ ಸೆಕ್ಟರ್ಗಳನ್ನ ತಯಾರು ಮಾಡಿರ್ತಕ್ಕಂಥಿರ್ಬೋದು, ಟೆನೆನ್ಸಿ ಕಾಯ್ದೆ ಕೃಷಿ ಭೂಮಿಯನ್ನು ಕೊಡ್ತಕ್ಕಂಥ ವಿಚಾರದಲ್ಲಿರ್ಬೋದು, ಅದೇ ರೀತಿ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಇರ್ಬೋದು, ಮಾಹಿತಿ ಕಾಯ್ದೆ ಇರ್ಬೋದು, ಅರಣ್ಯ ಹಕ್ಕು ಕಾಯ್ದೆಗಳು ಇರ್ಬೋದು, ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗಳಿಂದ ಹಲವಾರು ಕಾನೂನುಗಳನ್ನ ಇವತ್ತು ಜಾರಿ ಮಾಡೋದ್ರ ಪ್ರಮುಖವಾಗಿರ್ತಕ್ಕಂಥ ಪಕ್ಷ. ನಿರಂತರವಾಗಿ ಜನರ ಮಧ್ಯೆ ರೈತ, ಕಾರ್ಮಿಕ, ಬಡವರು, ಮಹಿಳೆಯರು, ದಲಿತರು, ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರ ಪರವಾಗಿ ನಿರಂತರವಾಗಿ ಕೆಲಸ ಮಾಡ್ಕೊಂಬಂಥ ಪಕ್ಷ. ಇವತ್ತು ತುಮಕೂರಿನಲ್ಲಿ 100ನೇ ವರ್ಷದ ಕಾರ್ಯಕ್ರಮನ ಆಚರಿಸ್ತಿದ್ದೀವಿ. ಈ ಒಂದು ಕಾರ್ಯಕ್ರಮನ ಉದ್ಘಾಟನೆಗೆ ಜಿ. ರಾಮಕೃಷ್ಣ, ಖ್ಯಾತ ವಿಶ್ವಖ್ಯಾತ ಚಿಂತಕರು, ಡಾಕ್ಟರ್ ಸಿದ್ದಗೌಡ ಪಾಟೀಲ್, ಹೊಸ ಪತ್ರಿಕೆ ಸಂಪಾದಕರು, ಅದೇ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್, ಜ್ಯೋತಿ, ನಮ್ಮ ಪರಿಸರವಾದಿಯಾಗಿರ್ತಕ್ಕಂಥ ಯತಿರಾಜು ಅವರು, ಅದೇ ರೀತಿ ನಮ್ಮ CPM ಗೆಳೆಯರ್ತಕ್ಕಂಥ NK ಸುಬ್ರಹ್ಮಣ್ಯ, ಯಶಸ್ವಿನ ಸ್ವಾಮಿ, ರೈತ ಸಂಘಟನೆ ಮುಖಂಡರಾಗಿರ್ತಕ್ಕಂಥ ಗೋವಿಂದರಾಜು, ಅಂಬೇಗೌಡರು, ಇನ್ನೂ ಹಲವಾರು ಜನ ನಾಯಕರುಗಳು ಇವತ್ತು ಬರ್ತಾ ಇದ್ದಾರೆ. ಅವತ್ತು ಬೆಳಿಗ್ಗೆ ನಾವು 10:30ಕ್ಕೆ ಸುಮಾರು 500ರಿಂದ 600 ಜನ ಒಂದು ನಮ್ಮ ಪಕ್ಷದ ಬಾವುಟಗಳನ್ನು ಇಡೋದ್ರ ಮುಖಾಂತರ ಮೆರವಣಿಗೆ ಮಾಡೋದ್ರ ಮುಖಾಂತರ ಸಭೆಯನ್ನು ನಾವು ನಡೆಸಿಬಿಟ್ಟು ಅವತ್ತು ಒಂದು ಸಂತೋಷದ ಕಾರ್ಯಕ್ರಮ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತೀವಿ. ದಯಮಾಡಿ ಇದನ್ನು ತಾವೆಲ್ಲ ಇದನ್ನು ಬರಬೇಕು ಅಂತೇಳಿ ವಿನಂತಿ.